ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ಸಂಘರ್ಷ ಉಲ್ಬಣವಾಗ್ತಾ ಇದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ರಾಜನಾಥ್ ಸಿಂಗ್ ಅವರು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. 3 ಸೇನಾ ಮುಖ್ಯಸ್ಥರೊಂದಿಗೆ ಮಹತ್ವದ ಸಭೆ ನಡೀತಾ ಇರುವಂತದ್ದು. ಭದ್ರತಾ ಸವಾಲುಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಭಾರತೀಯರು ಸುರಕ್ಷಿತವಾಗಿರ್ತಾರಾ? ರಾಷ್ಟ್ರೀಯ ಭದ್ರತೆ ಮೇಲೆ ಬೀರಿರುವಂತ ಈ ಪ್ರಭಾವ ಏನಿದೆ, ಸಂಘರ್ಷ ನಡೀತಾ ಇರುವಂತದ್ರ ಪ್ರಭಾವ, ಪ್ರಾದೇಶಿಕ ಉದ್ವಿಗ್ನತೆ, ಸಶಸ್ತ್ರ ಪಡೆಗಳೇನಿದೆ, ಸನ್ನದ್ಧತೆ ಬಗ್ಗೆ ಚರ್ಚೆ ನಡೀತಾ ಇರುವಂತದ್ದು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆಯನ್ನ ನಡೆಸ್ತಾ ಇರುವಂತದ್ದು. ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇದೆ ಇಲ್ಲಿ ನಡೀತಾ ಇರುವಂತಹ ಯುದ್ಧ. ಹಾಗಿದ್ರೆ ನೆಕ್ಸ್ಟ್ ಏನೇನೆಲ್ಲ ಪ್ಲಾನ್ಸ್ ನ ಮಾಡ್ಕೋಬೇಕು, ನಾವು ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕು, ಅಲ್ಲಿರುವಂತಹ ಭಾರತೀಯರನ್ನ ಸೇಫ್ ಆಗಿ ನಮ್ಮ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ. ಎಷ್ಟೋ ಜನರನ್ನ ನಾವು ವಾಪಸ್ ಕರ್ಕೊಂಡು ಬಂದಿದೀವಿ ಅಂತ ಪ್ರಧಾನಿ ಮೋದಿ ಅವರು ಲೋಕಸಭೆಯಲ್ಲಿ ನೆನೆ ಹೇಳ್ತಾರೆ. ಇನ್ನೂ ಕೂಡ ಮುಂದುವರೆದಂತ ಪ್ಲಾನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸ್ತಾ ಇರುವಂತದ್ದು.